ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನನ್ನ ಜೊತೆಗೆ ಇವತ್ತಿನ ದಿವಸ ಬೆಲ್ಲದ ಬಸಮ್ಮ ಅಜ್ಜಿಯವರಿದ್ದಾರೆ. 112 ವರ್ಷದ ಬೆಲ್ಲದ ಬಸಮ್ಮ. 112 ವರ್ಷ ಅಂತ ನಾವ್ ಹೇಳ್ತೀವಿ, ಬಟ್ ಅಜ್ಜಿಯವ್ರು ಹೇಳ್ತಾರ 112 ವರ್ಷದಕ್ಕಿಂತ ಹೆಚ್ಚಾಗೈತೆ. ನನಗ ಸುಮ್ಮ ಹಂಗ ಲೆಕ್ಕಕ್ಕೆ ಪ್ರಕಾರ ಹೇಳೋದಾದ್ರ 115 116 ಆಕವ್ ನನಗ. ಸುಮ್ಮ ಇರ್ಲಿ, ಬಾಳ್ ಹೇಳ್ಬಾರ್ದು, ಕಡಿಮೆ ಹೇಳ್ಬೇಕಂತಂದು ಅವ್ರು 112 ಅಂತ ಹೇಳ್ಯಾರ. ಓಕೆ ವೀಕ್ಷಕರೇ, ಬೆಲ್ಲದ ಬಸಮ್ಮ ಅಜ್ಜಿಯವ್ರನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೊನ್ನೆ ದಿವಸ ನೀವು ಅಜ್ಜಿಯವರ ಆರೋಗ್ಯದ ಗುಟ್ಟಿನ ಬಗ್ಗೆ ತಿಳ್ಕೊಂಡಿದ್ರಿ. ಇವತ್ತು ಏನ್ ಹೇಳ್ತಾರ ಕೇಳೋಣ ಬನ್ನಿ. ನಮಸ್ತೆ ಅಮ್ಮ. ನಮಸ್ತೆ. ಆರಾಮದೇವ? ಏನಮ್ಮ ನೀನು ಲೋಕಪ್ರಿಯ ಆಗ್ಬಿಟ್ಟಿ, ಜಗತ್ ಪ್ರಸಿದ್ಧಿನೇ ಆದಿ. ಆರಾಮದೀನ್ರಿ, ಊಟ ಮಾಡಿದ್ರಿ. ಇವತ್ ಏನಾರ ನಮ್ಮ ವೀಕ್ಷಕರಿಗೆ ಏನು ವಿಶೇಷ ಕತೆ ಹೇಳ್ತೇವ, ಏನು ಬದುಕಿನ ಮೌಲ್ಯನ ಹೇಳ್ತೀವಿ? ಒಂದು ಮನ್ಯಾಗ 4 ಚೂಡ್ರಿ ಹೇಳಂಗಿದ್ರೆ ಕತೆ ಹೇಳ್ತೇವ. ಓಕೆ ವೀಕ್ಷಕರೇ, ಇವತ್ತು ಬೆಲ್ಲದ ಬಸಮ್ಮ ಅಜ್ಜಿಯವರು ನಮಗೊಂದು ಕತೆ ಹೇಳ್ತೀನಿ ಅಂದಾರ. ಬರ್ರಿ ಆ ಕತೆ ಯಾವ್ದು ಅಂತ ತಿಳ್ಕೊಳ್ಳೋಣ. ಅಜ್ಜಿ, ಕತೆ ಹೆಸರೇನವದ? ಒಂದು ಮನ್ಯಾಗ 4 ಚೂಡ್ರು. 4 ಕಿವುಡರ ಕತೆ. ಕಿವುಡ್ರು. ಈ ಕತೆ ಹೆಸರು ಕಿವುಡರ ಕಥೆಯನ್ನ ಹೇಳ್ತೀನಿ ಅಂದಾರ. ಬರೀ ಕತೆ ಕೇಳೋಣ. ಅಮ್ಮ ಹೇಳಮ್ಮ. ನೋಡ್ರಿ, ಒಂದು ಮನ್ಯಾಗ 4 ಚೂಡ್ರು. 4 ಚೂಡ್ರ ಆದ್ರ ಗಂಡ ಹೊಲ್ದಾಗ ಮೆಣಸಿಗೆ ಹಚ್ಕೊಂಡು ಹೊರ ಕಾಯಕತ್ತಾನ. ಸೊಸಿ ಬುಟ್ಟಿ ಕಟ್ಕೊಂಡು ಹೊತ್ಕೊಂಡ್ ಹೋಗ್ಬೇಕು ಹೊಲ್ಕ. ಗಂಡ ಹೊಲ್ದಾಗ ಮೆಣಸಿನ ಮೇಲೆ ಕುಂತ್ಕೊಂಡು ಹೊಲ ಕಾಯತ್ತ. ಗಂಡ ಬುಟ್ಟಿ ಕಟ್ಕೊಂಡು ಹೋಗೋದ್ರದಾಗ ದಾರಿ ಹಿಡಿದು ಅಡ್ಡು ಬಂದಳು. ಮುದುಳಕ್ ದಾರಿ ಯಾವದಮ್ಮ ಅಂತ ಕೇಳಿದ್ರ ಆಕಿನ. ಯಾವ ಊರು? ಮುದುಳಕ್ ದಾರಿ ಯಾವಲ್ಲಿ ಐತಮ್ಮ, ನಮ್ಗ ಸಿಗೋದು ಅಂತ ಕೇಳಿದ್ರು. ಯಪ್ಪ, ನಮ್ಮ ಅಕ್ಕಿ ಅರ್ಧ ರೊಟ್ಟಿ ಗಿರ್ದ ರೊಟ್ಟಿ ಕೊಟ್ಟಾಳ, ಅರ್ಧ ರೊಟ್ಟಿ ಗಿರ್ದ ರೊಟ್ಟಿ ಕೊಟ್ಟಾಳ, ಅದ್ರಾಗ ನಿಮ್ಗೆ ಕೊಡಕ್ ಹೋಗ್ಲಿ ಅಂದ್ರು. ಹೆಣ್ಮಗಳಿಗೆ ಕಿವಿ ಕೇಳ್ತಿದ್ದಾಗಿಲ್ಲ ಅಂದ್ ಅವ್ರು ಸುಮ್ನೆ ಆಗ್ಬಿಟ್ರು. ಸುಮ್ನೆ ಹೊಂಟ್ರಿ ಅವ್ರು ಕೇಳ್ಕಂತ ಮುಂದ. ಬಡ ಬಡ ಹೊಲ್ಕೊಂಡು ಎಲ್ಲಿದ್ದ ಬುಟ್ಟಿ ತಂದೀನಿ ಅಂದ್ಲು ಗಂಡಗ. ಅವಾಗ ಬಂದ ತಿಳಿದು ಬಂದು ಏನಂತಾನ, ಹಿಂಗಾರು ಬೆಳಿಗ್ಗೆ ಮುಂಗಾರು ಬೆಳಿಗ್ಗೆ ನೀನ್ ಮೂಗಿಗೆ ನಟ್ನ ಮಾಡಿಸ್ತೀನಿ ಅಂತಾನ. ಬಂದ ಆಕಿ ಮೂಗ್ತಿ ಮಾಡಿ ಮೂಗಿಗೆ ನಟ್ಟು ನಾ ಮಾಡಿಸಂದಾಗ ಆಗೈತಿ ಆತಗ. ಅದಕ್ಕ ಹಿಂಗಾರು ಬೆಳಿಗ್ಗೆ ಮುಂಗಾರು ಬೆಳಿಗ್ಗೆ ನೀನ್ ಮೂಗಿಗೆ ನಟ್ನ ಮಾಡಿಸ್ತೀನಿ ಅಂದಾತ. ಅಂದಾಗ ಸಿಟ್ ಬಂದ್ಬಿಡ್ತಕ್ಕಿಗೆ, ನಾನ್ ಮೂಗ್ ಕೊಯ್ತೀನಿ ಅಂದ. ಆಕಿಗೆ ಹಂಗ ಕೇಳಿಸೈತೆ. ಆತ ಉಣಬಾ ಅಂದ್ರ ಆತ ನಟ್ ಮಾಡಿಸಂದಾಗ ಆಕಿ ಶೀತ ಬಂತು. ಬಡ ಬಡ ಮನಿಗ್ ಬಂದ್ಲು, ಬುತ್ತಿ ಕೊಟ್ಟ ಮನಿಗ್ ಬಂದು ಏನಂದ್ಲು, ಐತಿ ನಿನ್ ಮಗ ಎಂತವ, ನಾನು ಮೂಕಾಡ್ತೀನಿ ಮೂಗ್ ಕೊಯ್ತೀನಿ ಅಂದ್ಲು. ಆ ಮುದೈಕಿ ಮುಂದೆ ಹೇಳಿದ್ಲು, ಅತ್ತಿ ಮುಂದೆ ಹೋಗಿ ಹೇಳಿದ್ಲು. ಆಕೇನನ್ಲು, ಬಡ ಬಡ ಒಳಕ್ ಹೋದ್ಲು. ಗಂಡ ಮುದೇತ ಒಲಿ ಉರ್ಕೊಂತ ಕೂತಿದ್ದ. ಬಡ ಬಡ ಒಳಕ್ ಹೋದ್ಲು. ಯಜಮಾನ್ರಿಗೆ, ನೀನು ಸಸಿ ನನಗ ಅದರಾಗ ಇದ್ರ ಹಚ್ಚಾಡ್ ನೋಡ್ಬಾ ಅಂದ್ಲು. ಅದ್ರಾಗ ನನಗೆ ಇದ್ರ ಹಚ್ಚಾಡ್ ಬಂದು ಅಂತ ಕೇಳ. ಆತ ಗುಗ್ರಿ ಹಾಕಿದ್ರು ಅಲ್ಲಿ ಉರಿಕ ಕುಂತಿದ್ದ. ನನ್ನ ನಿನ್ ನಾಣಿ ಚಂದ ಬಸವ್ ನಾಣಿ, ನಾ ಗುಗ್ರಿ ಮುಚ್ಚಳ ತೆಗ್ದಿಲ್ಲ ಅಂದ. ನನ್ನ ನಾಣಿ ನಿನ್ ನಾಣಿ ಚಂದ ಬಸವ್ ನಾಣಿ, ಗುಗ್ರಿ ಮುಚ್ಚಳ ನಾ ತೆಗ್ದಿಲ್ಲ, ನಾ ತಿಂದಿಲ್ಲ ಅಂದ. ಆತ ನೋಡ್ರಿ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರ. ಇಲ್ಲಿ ಹಿಂಗೈತಿ, ಒಂದ್ ಮನ್ಯಾಗ 4 ಚೂಡ್ರ ಅಂದ್ರ ಹಿಂಗೈತಿ.
ನಮ್ಮ ಮನೆ ಜೋಗಮ್ಮನ್ ಕಿವಿಚಾರ ನಾನು